ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮಗೆ ಅವಮಾನ ಮಾಡಬೇಕು ಅಂದ್ಕೊಂಡವರಿಗೆ ಅವರ ಯೋಗ್ಯತೆ ಏನು ಅನ್ನೋದನ್ನು ನಮ್ಮ ಮಾತುಗಳ ಮೂಲಕ ಅಲ್ಲ, ಬದಲಿಗೆ ಬೆಳವಣಿಗೆಯ ಮೂಲಕ ತೋರಿಸ್ಬೇಕಂತೆ. ಈಗ ಭಾರತ ಅಮೆರಿಕಾಗೆ ಅದನ್ನೇ ಮಾಡಿ ತೋರಿಸ್ತಾ ಇದೆ. ಒಂದು ಕಡೆ ಅಮೆರಿಕಾದ ವಿರುದ್ಧ ಯುರೋಪಿಯನ್ ಯೂನಿಯನ್ ಸೇರಿದಂತೆ ಜಗತ್ತಿನ ನಾನಾ ದೇಶಗಳು ಸಿಟ್ಟು ಮಾಡಿಕೊಂಡಿರುವಾಗ, ಅಮೆರಿಕಾದ ಬಗ್ಗೆ ಅಪನಂಬಿಕೆಯನ್ನು ಜಗತ್ತು ಬೆಳೆಸ್ಕೊಳ್ತಾ ಇರುವಾಗ, ಟ್ರಂಪ್ ಅವರ ಕೊಳಕುಬಾಯಿಂದ ದೂರ ಉಳಿಯೋದಕ್ಕೆ ಬಯಸ್ತಾ ಇರುವಾಗ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಒಂದು ಅತಿ ದೊಡ್ಡ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳ್ತಾ ಇದೆ. ಅದನ್ನು ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಾ ಇದ್ದಾರೆ. ಭಾರತದ ಮೇಲೆ ಟ್ಯಾರಿಫ್ ಹೇರಿ ಭಾರತ ಅನ್ನೋ ಆನೆಯನ್ನು ಮಣಿಸಿ ಬಿಡ್ತೀನಿ ಅಂತ ಕನಸು ಕಾಣ್ತಾ ಇದ್ದ ಅಮೆರಿಕಾಗೆ ಇದು ಭಾರತ ಕೊಡ್ತಾ ಇರೋ ಮತ್ತೊಂದು ಸೈಲೆಂಟ್ ಹೊಡೆತ. ಯಾವ ಯುರೋಪಿಯನ್ ಯೂನಿಯನ್ ಅಮೆರಿಕ ಜೊತೆಗಿನ ವ್ಯಾಪಾರ ಒಪ್ಪಂದವನ್ನು ರದ್ದು ಮಾಡಿಕೊಳ್ಳೋ ಬಗ್ಗೆ ಮಾತಾಡ್ತಾ ಇದೆಯೋ, ಅದೇ ಯುರೋಪಿಯನ್ ಯೂನಿಯನ್ ಭಾರತದ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕ್ತಾ ಇದೆ. ಇದು ಸತತ 19 ವರ್ಷಗಳ ಮಾತುಕತೆಯ ನಂತರ ಸಾಧ್ಯವಾಗ್ತಾ ಇರೋ ಒಪ್ಪಂದ. ಭಾರತದ ಗಣರಾಜ್ಯೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇರೋ ಯುರೋಪಿಯನ್ ಯೂನಿಯನ್ನ ನಾಯಕರು ಜನವರಿ 27ನೇ ತಾರೀಕು ಈ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಹಾಗಾದರೆ ಏನಿದು ಯುರೋಪಿಯನ್ ಯೂನಿಯನ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದ? ಅದರಲ್ಲಿ ಏನಿದೆ? ಅದು ಯಾಕೆ ಭಾರತಕ್ಕೆ ಅತ್ಯಂತ ಮಹತ್ವ ಅನ್ನಿಸ್ಕೊಳ್ಳುತ್ತೆ ಮತ್ತು ಯುರೋಪ್ಗೆ ಅದರಿಂದ ಆಗೋ ಲಾಭ ಏನು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳ್ತಾ ಇದೆ. ಜಗತ್ತಿನ ಅತಿದೊಡ್ಡ ಕೂಟ ಯುರೋಪಿಯನ್ ಯೂನಿಯನ್. ಅದರಲ್ಲಿ 27 ದೇಶಗಳಿವೆ. ಹಾಗೆ ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ಕೂಡಿದರೆ ಸುಮಾರು 2 ಬಿಲಿಯನ್ ಜನಸಂಖ್ಯೆ ಆಗುತ್ತೆ. ಹಾಗೆ ಜಗತ್ತಿನ ಒಟ್ಟು GDPಗೆ ಭಾರತದ ಕೊಡುಗೆ 3.52% ಯುರೋಪಿಯನ್ ಯೂನಿಯನ್ 17.41% ಕೊಡುಗೆಯನ್ನು ಕೊಡ್ತಾ ಇದೆ. ಇಲ್ಲಿ ಭಾರತದ GDP $4.13 ಟ್ರಿಲಿಯನ್ ಆದರೆ ಯುರೋಪಿಯನ್ ಯೂನಿಯನ್ನ GDP $20.4 ಟ್ರಿಲಿಯನ್. ಹಾಗೆ ಜಗತ್ತಿನ ಒಟ್ಟು GDPಗೆ ಭಾರತದ ಕೊಡುಗೆ 3.52% ಆದರೆ ಯುರೋಪಿಯನ್ ಯೂನಿಯನ್ 17.41%ನಷ್ಟು ವಿಶ್ವದ GDPಗೆ ಕೊಡುಗೆಯನ್ನು ಕೊಡ್ತಾ ಇದೆ. ಇನ್ನು ಯುರೋಪಿಯನ್ ಯೂನಿಯನ್ ಹಾಗೂ ಭಾರತ ಎರಡೂ ಕೂಡಿದರೆ ಒಟ್ಟು GDP $24.53 ಟ್ರಿಲಿಯನ್ ಆಗುತ್ತೆ. ಹಾಗೆ ಒಟ್ಟು ಜಗತ್ತಿನ GDPಗೆ ಇವೆರಡರ ಕೊಡುಗೆ 20.93%. ಸೊ ಇಂಥ ದೊಡ್ಡ ಎಕಾನಮಿ ಹಾಗೂ ದೊಡ್ಡ ವ್ಯಾಪಾರಿ ಪಾಲುದಾರನ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಇದೆಯಲ್ಲ, ಅದು ಭಾರತಕ್ಕೆ ದೊಡ್ಡ ಮಟ್ಟದ ಲಾಭವನ್ನಂತೂ ತಂದುಕೊಡುತ್ತೆ. ಈ ಬಗ್ಗೆ ಯುರೋಪಿಯನ್ ಯೂನಿಯನ್ನ ಅಧ್ಯಕ್ಷೆ ಉರ್ಸುಲಾ ವಾನ್ ಡರ್ ಲೆಯನ್ ಏನು ಹೇಳ್ತಾರೆ ಕೇಳಿಬಿಡಿ. And right after Davos, the next weekend, I will travel to India. We are on the cusp of a historic trade agreement. Indeed, some call it the mother of all deals. ಗೆಳೆಯರೆ, ಈ ಸಂತೋಷಕ್ಕೊಂದು ಕಾರಣ ಕೂಡ ಇದೆ. ಈ ಒಪ್ಪಂದ ಏಕಾಏಕಿ ಆಗಿ ಹೋಗಿರುವುದಲ್ಲ. ಇದರ ಹಿಂದೆ 19 ವರ್ಷಗಳ ನಿರಂತರ ಪ್ರಯತ್ನ ಮತ್ತು ಮಾತುಕತೆಗಳಿವೆ. ಹಾಗೆ ನೋಡಿದರೆ ಯುರೋಪಿಯನ್ ಯೂನಿಯನ್ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಭಾರತ ಮಾತುಕತೆಗಳನ್ನು ಆರಂಭ ಮಾಡಿದ್ದು 2007ರಲ್ಲಿ. ಅಲ್ಲಿಂದ 2013ರವರೆಗೆ ನಿರಂತರವಾಗಿ 15 ಸುತ್ತುಗಳ ಮಾತುಕತೆಗಳು ನಡೆದವು. ಆದರೆ ಕೃಷಿ, ಸ್ಪಿರಿಟ್, ವೈನ್ ಸೇರಿದಂತೆ ಒಂದಷ್ಟು ಉತ್ಪನ್ನಗಳ ಆಮದಿನ ವಿಷಯದಲ್ಲಿ ಎರಡೂ ಪಕ್ಷಗಳು ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಯುರೋಪಿಯನ್ ಯೂನಿಯನ್ ವಿಪರೀತ ಅನ್ನೋಷ್ಟು ಕಂಡೀಷನ್ಗಳನ್ನು ಹೇರ್ತಾ ಹೋಗ್ತಾ ಇತ್ತು. ಹೀಗಾಗಿ ಮಾತುಕತೆಗಳು ಸಫಲ ಆಗಲಿಲ್ಲ. ಆನಂತರ ಭಾರತದಲ್ಲೂ ಸರ್ಕಾರ ಬದಲಾಯಿತು. ಅದಾದ ನಂತರ ಕೂಡ ಮತ್ತೆ ಮಾತುಕತೆಗಳು 2021ರವರೆಗೆ ಆಗಾಗ ನಡೀತಲೇ ಇತ್ತು. ಆದರೆ ಯಾವ ಪ್ರಯೋಜನವೂ ಅಲ್ಲಿ ಆಗಿರಲಿಲ್ಲ. ಮುಂದೆ 2022ರಲ್ಲಿ ಮತ್ತೆ ಮಾತುಕತೆಗಳನ್ನು ಈಗಿನ ಸರ್ಕಾರ ತುಂಬ ಸೀರಿಯಸ್ ಆಗಿ ಆರಂಭ ಮಾಡಿತು. ಅಷ್ಟೊತ್ತಿಗೆ ಜಾಗತಿಕವಾಗಿ ಕೂಡ ಸಾಕಷ್ಟು ಬದಲಾವಣೆಗಳು ಆಗಿದ್ದು. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾಗಿತ್ತು. ಭಾರತ ಯುರೋಪಿನ ಅತಿ ದೊಡ್ಡ ಸಂಸ್ಕರಿಸಿದ ತೈಲ ಸರಬರಾಜು ದೇಶ ಅನ್ನಿಸ್ಕೊಳ್ತಾ ಇತ್ತು. ಆಗ ಕೂಡ ಯುಕ್ರೇನ್ ವಿಷಯದಲ್ಲಿ ಭಾರತ ಯುರೋಪ್ ಜೊತೆ ನಿಲ್ಲಬೇಕು ಅಂತ ಅವರು ಬಯಸ್ತಾ ಇದ್ರು. ರಷ್ಯಾ ಜೊತೆಗಿನ ಸ್ನೇಹವನ್ನು ಬಿಡೋದಕ್ಕೆ ಸಾಕಷ್ಟು ಒತ್ತಡಗಳನ್ನು ಕೂಡ ಹೇರ್ತಾ ಹೋದರು. ಆದರೆ ಭಾರತ ಅದ್ಯಾವುದಕ್ಕೂ ಜಗ್ಲಿಲ್ಲ, ಯುರೋಪನ್ನೂ ಬಿಡಲಿಲ್ಲ, ರಷ್ಯಾನೂ ಬಿಡಲಿಲ್ಲ. ನಾವು ರಷ್ಯಾದ ಪರವೂ ಅಲ್ಲ, ಯುಕ್ರೇನ್ ಪರವೂ ಅಲ್ಲ, ಹಾಗಂತ ತಟಸ್ಥ ನಿಲುವು ಕೂಡ ನಮ್ಮದಲ್ಲ, ನಮ್ಮದು ಶಾಂತಿ ಪರವಾದ ನಿಲುವು ಅಂತ ಭಾರತ ಪದೇ ಪದೇ ಹೇಳೋದಕ್ಕೆ ಶುರು ಮಾಡ್ತು. ಹಾಗೆ ಯುರೋಪಿಯನ್ ಯೂನಿಯನ್ ಚೈನಾದಿಂದ ಬಿಡುಗಡೆಯನ್ನು ಬಯಸ್ತಾ ಇತ್ತು. ಅಂದರೆ ಚೈನಾದ ಡಿಪೆಂಡೆನ್ಸಿಯಿಂದ ಅವರು ಹೊರಬರೋದಕ್ಕೆ ಅವಕಾಶಗಳನ್ನು ಹುಡುಕ್ತಾ ಇದ್ರು. ಅಮೆರಿಕಾದಲ್ಲಿ ಟ್ರಂಪ್ ಆಡಳಿತ ಶುರುವಾದ ನಂತರ ಅಲ್ಲಿ ಕೂಡ ಯುರೋಪ್ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಈ ಸಂದರ್ಭದಲ್ಲಿ ಯುರೋಪಿಯನ್ ಯೂನಿಯನ್ ಹಾಗೂ ಭಾರತದ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಒಂದು ಅಂತಿಮ ರೂಪ ಸಿಕ್ಕಿದೆ. 19 ವರ್ಷಗಳ ನಂತರ ಈ ಒಪ್ಪಂದಕ್ಕೆ ಸಹಿ ಬೀಳ್ತಾ ಇದ್ರೂ ಕೂಡ ಇಲ್ಲಿ ಭಾರತದ ಹಿತಾಸಕ್ತಿಗಳಿಗೆ ಅನುಗುಣವಾಗಿ ಭಾರತಕ್ಕೆ ಹೆಂಗೆ ಬೇಕೋ ಹಾಗೆ ಈ ಒಪ್ಪಂದ ಆಗ್ತಾ ಇದೆ. ಇದರಲ್ಲಿ ಕೃಷಿ
ಕೃಷಿ ಮತ್ತು ಡೈರಿ ಕ್ಷೇತ್ರಗಳನ್ನು ಹೊರಗಿಡಲಾಗ್ತಾ ಇದೆ. ಗೆಳೆಯರೆ, ಭಾರತದಲ್ಲಿ ಯುರೋಪಿಯನ್ ಕೃಷಿ ಮತ್ತು ಡೈರಿಗೆ ಅವಕಾಶ ಕೊಟ್ಟರೆ ನಮ್ಮ ರೈತರು ಹಾಗೂ ಹೈನೋದ್ಯಮಿಗಳು ನಷ್ಟಕ್ಕೀಡಾಗ್ತಾರೆ. ಅವರ ಹಿತಾಸಕ್ತಿಗಳನ್ನು ಕಾಪಾಡೋದಕ್ಕೆ ಭಾರತ ಇಲ್ಲಿ ಸಂಪೂರ್ಣ ಗಮನವನ್ನು ಹರಿಸಿದೆ. ಇದರಲ್ಲಿ ಡೈರಿ ಹಾಗೂ ಕೃಷಿ ಉತ್ಪನ್ನಗಳಿಗೆ ಮುಕ್ತ ಮಾರುಕಟ್ಟೆಯನ್ನು ಕೊಡಲಾಗುವುದಿಲ್ಲ. ಆದ್ದರಿಂದ ಯುರೋಪಿಯನ್ ಯೂನಿಯನ್ಗೆ ಸುಮಾರು $1.5 ಬಿಲಿಯನ್ ನಷ್ಟ ಉಂಟಾಗಬಹುದು. ಆದರೆ ಭಾರತದ ರೈತರ ಹಿತ ಕಾಪಾಡಿದಂತಾಗತ್ತೆ. ಅದನ್ನು ಹೊರತುಪಡಿಸಿದರೆ ಭಾರತದ ಟೆಕ್ಸ್ಟೈಲ್ಸ್, ಲೆದರ್, ಆಟೋಮೊಬೈಲ್ಸ್, ಔಷಧಗಳು, ಪೆಟ್ರೋಲಿಯಂ ಪ್ರಾಡಕ್ಟ್ಗಳು, ಕೆಮಿಕಲ್ಸ್, ಪೇಂಟ್ಸ್, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್ ಹೀಗೆ ನಾನಾ ಉತ್ಪನ್ನಗಳು ಯುರೋಪಿಯನ್ ಯೂನಿಯನ್ಗೆ ರಫ್ತಾಗತ್ವೆ. ಗೆಳೆಯರೆ, ಭಾರತದ ಮೇಲೆ ಅಮೆರಿಕ 50% ಟ್ಯಾರಿಫನ್ನು ವಿಧಿಸಿ ಭಾರತದ ಉತ್ಪನ್ನಗಳು ಅಮೆರಿಕಾದ ಮಾರುಕಟ್ಟೆಯಲ್ಲಿ ಮಾರಾಟ ಆಗದಂಥ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಅಲ್ವಾ? ಅದನ್ನು ಮೀರಿ ಈಗ ಭಾರತದ ವ್ಯಾಪಾರ ಯುರೋಪಲ್ಲಿ ಹೆಚ್ಚಾಗೋದಕ್ಕೆ ಈ ಒಪ್ಪಂದ ಸಹಾಯ ಮಾಡುತ್ತೆ. ಮತ್ತು ಈ ಒಪ್ಪಂದಕ್ಕೆ ಸಹಿ ಬೀಳೋ ಮೊದಲೇ ಯುರೋಪಿನ ದೇಶಗಳ ಜೊತೆ ಭಾರತದ ವ್ಯಾಪಾರದಲ್ಲಿ ಗಣನೀಯ ಪ್ರಮಾಣದ ಬೆಳವಣಿಗೆ ಕೂಡ ಕಾಣ್ತಾ ಇದೆ. ಕಳೆದ ಏಪ್ರಿಲ್ನಿಂದ ನವೆಂಬರ್ವರೆಗಿನ ಲೆಕ್ಕಾಚಾರಗಳನ್ನು ನಾವು ನೋಡೋದಾದರೂ ಇಲ್ಲಿ ಸ್ಪೇನ್ ಭಾರತದ ಜೊತೆಗಿನ ವ್ಯಾಪಾರವನ್ನು 56% ಹೆಚ್ಚು ಮಾಡಿಕೊಂಡಿದೆ. ಭಾರತ ಸುಮಾರು $4.7 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಸ್ಪೇನ್ಗೆ ಈ 7 ತಿಂಗಳ ಅವಧಿಯಲ್ಲಿ ರಫ್ತು ಮಾಡಿದೆ. ಇದರಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಗಳಿವೆ, ಆಟೋಮೊಬೈಲ್ ಇದೆ, ಟೆಲಿಕಾಂ ಇನ್ಸ್ಟ್ರೂಮೆಂಟ್ಸ್ ಜೊತೆಗೆ ವಾರ್ನಿಷ್ ಪೇಂಟ್ಸ್ ಮುಂತಾದ ವಸ್ತುಗಳಿವೆ. ಹಾಗೆ ಸ್ಪೇನ್ನಿಂದ ಭಾರತ ನ್ಯಾಚುರಲ್ ಗ್ಯಾಸ್, ಯಂತ್ರೋಪಕರಣಗಳು ಹಾಗೂ ಸ್ಪೇರ್ಸನ್ನು ಆಮದು ಮಾಡಿಕೊಳ್ಳುತ್ತೆ. ಇನ್ನು ಪೋಲೆಂಡ್ಗೆ ಭಾರತದ ರಫ್ತುಗಳು $1.86 ಬಿಲಿಯನ್ ನಷ್ಟಾಗಿವೆ. ಇದು 7.6% ಹೆಚ್ಚಳವನ್ನು ತೋರಿಸ್ತಾ ಇದೆ. ಹಾಗೆ ಜರ್ಮನಿಗೆ ಭಾರತದ ರಫ್ತುಗಳಲ್ಲಿ 7.5% ಏರಿಕೆ ಕಾಣ್ತಾ ಇದೆ. ಬೆಲ್ಜಿಯಂಗೆ ಭಾರತ $4.4 ಬಿಲಿಯನ್ ವಸ್ತುಗಳನ್ನು ರಫ್ತು ಮಾಡಿದೆ. ಹೀಗಿರುವಾಗ ಯುರೋಪಿಯನ್ ಯೂನಿಯನ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಕೂಡ ಸಹಿ ಬಿದ್ದುಬಿಟ್ರೆ ಭಾರತದ ವ್ಯಾಪಾರ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿಲ್ಲಿರುತ್ತವೆ. ಗೆಳೆಯರೆ, ಸದ್ಯಕ್ಕೆ EU ಹಾಗೂ ಭಾರತದ ನಡುವೆ 2024-25ರಲ್ಲಿ $136.5 ಬಿಲಿಯನ್ ವಹಿವಾಟುಗಳು ನಡೆದಿದ್ವು. ಇದರಲ್ಲಿ ಭಾರತ ಯುರೋಪಿಯನ್ ಯೂನಿಯನ್ಗೆ ಸುಮಾರು $75.85 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ ಅಲ್ಲಿಂದ $60.68 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಂಡಿತ್ತು. ಇಲ್ಲಿ ಭಾರತಕ್ಕೆ ಯುರೋಪಿಯನ್ ಯೂನಿಯನ್ ಜೊತೆಗಿನ ವ್ಯಾಪಾರದಲ್ಲಿ ಟ್ರೇಡ್ ಸರ್ಪ್ಲಸ್ ಇದೆ. ಅಲ್ಲಿಂದ ನಾವು ಖರೀದಿ ಮಾಡೋದಕ್ಕಿಂತ ಅಲ್ಲಿಗೆ ನಾವು ಮಾರಾಟ ಮಾಡೋದೇ ಹೆಚ್ಚು. ಇನ್ನು ನಮ್ಮ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್ಸ್ ಅಂತ ನಾವು ನೋಡಿದಾಗ ಯುರೋಪಿಯನ್ ಯೂನಿಯನ್ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಹಾಗೆ ಎರಡನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಭಾರತ ಮತ್ತು ಅಮೆರಿಕ ನಡುವೆ 2024-25ರಲ್ಲಿ ಸುಮಾರು $131 ಬಿಲಿಯನ್ ವ್ಯಾಪಾರ ವಹಿವಾಟು ನಡೀತು. ಗೆಳೆಯರೆ, ಸದ್ಯಕ್ಕೆ ಯುರೋಪಿಯನ್ ಯೂನಿಯನ್ ಹಾಗೂ ಭಾರತದ ನಡುವೆ 2024-25ರಲ್ಲಿ ಸುಮಾರು $136.5 ಬಿಲಿಯನ್ ಮೌಲ್ಯದ ವ್ಯಾಪಾರ ವಹಿವಾಟುಗಳು ನಡೆದವು. ಇದು ಕೇವಲ ಸರಕು ಸರಂಜಾಮುಗಳ ಆಮದು ರಫ್ತಿಗೆ ಸಂಬಂಧಪಟ್ಟ ವ್ಯಾಪಾರದ ಮೊತ್ತ. ಇದರಲ್ಲಿ ನಾನು ಸರ್ವಿಸ್ ಇಂಡಸ್ಟ್ರಿಯನ್ನ ಸೇರಿಸ್ತಾ ಇಲ್ಲ. ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಸರ್ವಿಸ್ ಇಂಡಸ್ಟ್ರಿಯ ವಹಿವಾಟು ಸುಮಾರು $60 ಬಿಲಿಯನ್ ವರೆಗೆ ಇದೆ. ಇನ್ನು ಈ ಸರಕು ಸರಂಜಾಮುಗಳ ಆಮದು ರಫ್ತಿನ ಪೈಕಿ ಭಾರತ ಯುರೋಪಿಯನ್ ಯೂನಿಯನ್ಗೆ ಸುಮಾರು $75.85 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದರೆ ಅಲ್ಲಿಂದ $60.68 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ಇಲ್ಲಿ ಭಾರತಕ್ಕೆ ಯುರೋಪಿಯನ್ ಯೂನಿಯನ್ ಜೊತೆಗಿನ ವ್ಯಾಪಾರದಲ್ಲಿ ಟ್ರೇಡ್ ಸರ್ಪ್ಲಸ್ ಇದೆ. ಅಲ್ಲಿಂದ ನಾವು ಖರೀದಿ ಮಾಡೋದಕ್ಕಿಂತ ಅಲ್ಲಿಗೆ ನಾವು ಮಾರಾಟ ಮಾಡೋದು ಹೆಚ್ಚು. ಇನ್ನು ನಮ್ಮ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್ಸ್ ಅಂತ ನಾವು ನೋಡಿದಾಗ ಯುರೋಪಿಯನ್ ಯೂನಿಯನ್ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಎರಡನೇ ಸ್ಥಾನದಲ್ಲಿ ಅಮೆರಿಕ ನಿಲ್ಲುತ್ತೆ. ಅಮೆರಿಕ ಜೊತೆ ಭಾರತಕ್ಕೆ ಸುಮಾರು $131 ಬಿಲಿಯನ್ ವಾರ್ಷಿಕ ವಹಿವಾಟಿದೆ. ಇದು ಕೂಡ 2024 ಹಾಗೂ 25ರ ಲೆಕ್ಕಾಚಾರ. ಇಲ್ಲೂ ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಇರುತ್ತೆ. ಅಂದರೆ ನಾವು ಅಮೆರಿಕಾಗೆ ಮಾಡೋ ರಫ್ತುಗಳಿಗಿಂತ ಅಮೆರಿಕಾದಿಂದ ನಾವು ಮಾಡಿಕೊಳ್ಳುವ ಆಮದುಗಳ ಪ್ರಮಾಣ ಕಡಿಮೆ. ಹೀಗಾಗಿ ಭಾರತಕ್ಕೆ ಅಮೆರಿಕ ಜೊತೆಗಿನ ವ್ಯಾಪಾರ ಕೂಡ ಲಾಭವನ್ನು ತಂದುಕೊಡುತ್ತೆ. ಇನ್ನು ಮೂರನೇ ಸ್ಥಾನದಲ್ಲಿರೋದು ಚೈನಾ ಜೊತೆ 2024-25ರಲ್ಲಿ ಭಾರತ ಸುಮಾರು $127 ಬಿಲಿಯನ್ ವ್ಯಾಪಾರ ವಹಿವಾಟುಗಳನ್ನು ನಡೆಸಿತು. ಇಲ್ಲಿ ಚೈನಾ ಜೊತೆ ಭಾರತಕ್ಕೆ ದೊಡ್ಡ ಮಟ್ಟದ ವ್ಯಾಪಾರ ಕೊರತೆ ಇರುತ್ತೆ. ಅಲ್ಲಿಂದ ನಾವು $113 ಬಿಲಿಯನ್ ಆಮದು ಮಾಡಿಕೊಂಡ್ರೆ ಅಲ್ಲಿಗೆ ನಾವು ರಫ್ತು ಮಾಡಿದ್ದು ಬರೀ $14.5 ಬಿಲಿಯನ್ ಮೌಲ್ಯದ ವಸ್ತುಗಳನ್ನು ಮಾತ್ರ. ಅಲ್ಲಿ ಭಾರತಕ್ಕೆ ಸುಮಾರು $99 ಬಿಲಿಯನ್ ಟ್ರೇಡ್ ಡೆಫಿಸಿಟ್ ಇದೆ. ಹೀಗಾಗಿ ಯುರೋಪಿಯನ್ ಯೂನಿಯನ್ ಜೊತೆಗಿನ ವ್ಯಾಪಾರ ವಹಿವಾಟುಗಳು ನಮಗೆ ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತವೆ. ಇನ್ನು ಈ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದ ನಂತರ ಭಾರತದ ಟೆಕ್ಸ್ಟೈಲ್ಸ್, ಆಟೋಮೊಬೈಲ್, ಔಷಧಗಳು, ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್,
ಪೆಟ್ರೋಲಿಯಂ ಹೀಗೆ ಸಾಕಷ್ಟು ವಸ್ತುಗಳ ಮೇಲೆ ಯುರೋಪಿಯನ್ ಯೂನಿಯನ್ ಆಮದು ಸುಂಕಗಳನ್ನು ವಿಧಿಸೋದಿಲ್ಲ ಅಥವಾ ಸುಂಕ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗುತ್ತೆ. ಗೆಳೆಯರೆ, ಇವತ್ತು ಬಾಂಗ್ಲಾದೇಶ, ವಿಯೆಟ್ನಾಂ ಮುಂತಾದ ದೇಶಗಳು ಟೆಕ್ಸ್ಟೈಲ್ಸ್ ಮತ್ತು ಗಾರ್ಮೆಂಟ್ಸ್ ರಫ್ತಲ್ಲಿ ಭಾರತಕ್ಕಿಂತ ಮುಂದಿರೋದಕ್ಕೆ ಕಾರಣ ಏನು ಅಂದರೆ, ಈ ದೇಶಗಳ ವಸ್ತುಗಳಿಗೆ ಯುರೋಪಿಯನ್ ಯೂನಿಯನ್ ಟ್ಯಾರಿಫ್ಗಳನ್ನು ಹಾಕ್ತಾ ಇಲ್ಲ. ಅದರಲ್ಲೂ ಬಾಂಗ್ಲಾದೇಶವನ್ನು ಹಿಂದುಳಿದ ದೇಶ ಅಂತ ಪರಿಗಣಿಸೋದ್ರಿಂದ ಯುರೋಪಿಯನ್ ಯೂನಿಯನ್ ಅನ್ನೋ ಶ್ರೀಮಂತ ದೇಶ ಅವರಿಗೆ ಟ್ಯಾರಿಫ್ ರಿಯಾಯಿತಿಯನ್ನು ಕೊಟ್ಟಿದೆ. ಹೀಗಾಗಿ ಅಲ್ಲಿನ ದೊಡ್ಡ ಮಾರುಕಟ್ಟೆ ಬಾಂಗ್ಲಾದ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಇಷ್ಟು ವರ್ಷ ಸಿಗ್ತಾ ಇತ್ತು. ಇನ್ನು ಮುಂದೆ EU ಜೊತೆಗಿನ ವ್ಯಾಪಾರ ಒಪ್ಪಂದದ ಕಾರಣಕ್ಕೆ ಆ ಮಾರುಕಟ್ಟೆ ಕೂಡ ಭಾರತಕ್ಕೆ ಸಿಗ್ತಾ ಹೋಗುತ್ತೆ. ಭಾರತದ ಉತ್ಪನ್ನಗಳು ಟ್ಯಾರಿಫ್ನಿಂದ ಹೊರಗೆ ಬಂದರೆ ಅಲ್ಲಿನ ಮಾರುಕಟ್ಟೆಯಲ್ಲಿ ಮುಕ್ತವಾಗಿ ಕಾಂಪೀಟ್ ಮಾಡೋದಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸಹಜವಾಗಿ ಭಾರತದ ವಸ್ತುಗಳ ಗುಣಮಟ್ಟ ಕೂಡ ಚೆನ್ನಾಗಿರೋದ್ರಿಂದ ಅವುಗಳ ಮಾರಾಟ ಹೆಚ್ಚಾಗುತ್ತೆ. ಇನ್ನು ಯುರೋಪಿಯನ್ ಯೂನಿಯನ್ ಜೊತೆಗಿನ ವ್ಯಾಪಾರದಲ್ಲಿ ಹೆಚ್ಚು ತಲೆನೋವೇನೂ ಇರೋದಿಲ್ಲ. ಅಲ್ಲಿನ ನಿರ್ಧಾರಗಳಲ್ಲಿ ಅನ್ಸರ್ಟನಿಟಿ ಇರೋದಿಲ್ಲ. ಸಹಜವಾಗಿ ಭಾರತದ ವಸ್ತುಗಳ ಮಾರಾಟ ಕೂಡ ಹೆಚ್ಚಾಗುತ್ತೆ. ಇದರ ಜೊತೆಗೆ ಯುರೋಪಿಯನ್ ಯೂನಿಯನ್ನ ಹೂಡಿಕೆಗಳು ಕೂಡ ಭಾರತಕ್ಕೆ ಬರುತ್ತವೆ. ಅಲ್ಲಿನ ಆಟೋಮೊಬೈಲ್ ಮತ್ತು ಟೆಕ್ ಇಂಡಸ್ಟ್ರಿಗಳು ಭಾರತದಲ್ಲಿ ಉದ್ದಿಮೆಗಳನ್ನು ತೆರೆಯುವ ಅವಕಾಶಗಳು ಕೂಡ ಇಲ್ಲಿ ಹೆಚ್ಚಾಗಿರುತ್ತವೆ. ಅದರಿಂದ ಭಾರತದಲ್ಲಿ ಉದ್ಯೋಗ ಅವಕಾಶಗಳು ಕೂಡ ಇನ್ನು ಮುಂದೆ ಹೆಚ್ಚಾಗೋ ಸಾಧ್ಯತೆ ಇರುತ್ತೆ. ಇನ್ನು ಯುರೋಪಿಯನ್ ಯೂನಿಯನ್ ಜೊತೆಗಿನ ವ್ಯಾಪಾರದಲ್ಲಿ ಹೆಚ್ಚು ತಲೆನೋವಿರೋದಿಲ್ಲ. ಅಲ್ಲಿನ ನಿರ್ಧಾರಗಳಲ್ಲಿ ಅನ್ಸರ್ಟನಿಟಿ ಇರೋದಿಲ್ಲ. ಅವರು ಯಾವ ನಿರ್ಧಾರವನ್ನು ಮನಸ್ಸಿಗೆ ಬಂದ ಹಾಗೆ ತಗೊಳ್ಳೋದಿಲ್ಲ. ಅಲ್ಲಿ ಪ್ರತಿಯೊಂದು ಕಾನೂನುಬದ್ಧವಾಗಿರುತ್ತೆ. ಹೀಗಾಗಿ ಯಾವಾಗ ಟ್ಯಾರಿಫ್ ಹಾಕ್ತಾರೆ, ಯಾವಾಗ ನಿರ್ಬಂಧಗಳನ್ನು ಹೇರ್ತಾರೆ ಅನ್ನೋ ಭಯ, ಆತಂಕ, ಅಸ್ಥಿರತೆಗಳಲ್ಲಿರೋದಿಲ್ಲ. ಆದರೆ ಮಾನವ ಹಕ್ಕುಗಳು, ಕಾರ್ಮಿಕರ ಹಿತಾಸಕ್ತಿ ಇವುಗಳ ಬಗ್ಗೆ ಯುರೋಪ್ ಸ್ವಲ್ಪ ಹೆಚ್ಚೇ ಗಮನ ಕೊಡುತ್ತೆ. ಹೀಗಾಗಿ ಭಾರತದ ಕಾರ್ಖಾನೆಗಳು ಸ್ವಲ್ಪ ಕಾರ್ಮಿಕ ಸ್ನೇಹಿ ಆಗಬೇಕಾಗ ಬರಬಹುದು. ಇದು ಒಳ್ಳೆಯ ಬೆಳವಣಿಗೆ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಇನ್ನು ಈ ಒಪ್ಪಂದಕ್ಕೆ ಜನವರಿ 27ನೇ ತಾರೀಕು ಸಹಿ ಬೀಳುತ್ತೆ. ಅದಾದ ನಂತರ ಅಂದರೆ ಹಾಗೆ ಸಹಿ ಆದ ನಂತರ ಅಲ್ಲಿ ಇನ್ನೊಂದಷ್ಟು ಮಾತುಕತೆಗಳಾಗುತ್ತವೆ. ಕಾನೂನುಗಳನ್ನು ರೂಪಿಸೋದಕ್ಕೆ ಒಂದಷ್ಟು ಕಮಿಟಿಗಳ ರಚನೆ ಆಗುತ್ತೆ. ವ್ಯಾಪಾರ ವಿವಾದಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಒಂದು ಡಿಸ್ಪ್ಯೂಟ್ ಕಮಿಟಿ, ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಕಾನೂನುಗಳು, ಇವೆಲ್ಲ ಮುಗಿಯೋದಕ್ಕೆ ಇನ್ನೊಂದೆರಡು ತಿಂಗಳು ಬೇಕಾಗಬಹುದು. ಇಲ್ಲಿ ಎರಡೂ ಪಕ್ಷಗಳಿಗೂ ಈ ಒಪ್ಪಂದದ ಅಗತ್ಯ ತುಂಬಾನೇ ಇರೋದ್ರಿಂದ ಎಲ್ಲ ಬೇಗ ಬೇಗ ನಡೆಯೋ ಸಾಧ್ಯತೆಗಳಿರುತ್ತವೆ. ಆನಂತರ ಭಾರತಕ್ಕೆ ಯುರೋಪಿಯನ್ ಯೂನಿಯನ್ ಹಾಗೂ ಯುರೋಪಿನ 27 ದೇಶಗಳಿಗೆ ಮಾರುಕಟ್ಟೆಯ ಮುಕ್ತ ಪ್ರವೇಶ ಸಿಗ್ತಾ ಹೋಗುತ್ತೆ. ಇದು ಭಾರತ ಹಾಗೂ ಯುರೋಪಿಯನ್ ಯೂನಿಯನ್ ನಡುವಿನ ವ್ಯಾಪಾರವನ್ನು 30% ಹೆಚ್ಚು ಮಾಡುತ್ತೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಗೆಳೆಯರೆ, ತುಂಬ ದಿನ ಏನಾಗಿಲ್ಲ, ಒಂದು 4-5 ತಿಂಗಳಾಗಿರಬಹುದು ಅಷ್ಟೇ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಆರ್ಥಿಕತೆಯನ್ನು ಡೆಡ್ ಎಕಾನಮಿ ಅಂತ ಕರೆದ್ರು. ಭಾರತ ಅದಕ್ಕೆ ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲಿಲ್ಲ. ಇನ್ನು ಲುಟ್ನಿಕ್ ಭಾರತ ಅಮೆರಿಕಾದ ಬಳಿಗೆ ಬರುತ್ತೆ, ಕ್ಷಮೆ ಕೇಳುತ್ತೆ ಅಂತೆಲ್ಲ ಹೇಳಿದರು. ಅದಕ್ಕೂ ಭಾರತ ಯಾವ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ. ಈಗ ಯುರೋಪಿಯನ್ ಯೂನಿಯನ್ ಜೊತೆ ಭಾರತಕ್ಕೆ ಮುಕ್ತ ವ್ಯಾಪಾರ ಒಪ್ಪಂದ ಆಗ್ತಾ ಇದೆ. ಇದು ಅಮೆರಿಕಾದ ಅಹಂಕಾರಕ್ಕೆ ಭಾರತ ಸೈಲೆಂಟಾಗಿ ಕೊಡ್ತಾ ಇರೋ ಪೆಟ್ಟು. ನೀವಿಲ್ಲದೇ ಇದ್ದರೂ ಕೂಡ ನಾವು ಜಗತ್ತಿನ ನಾನಾ ದೇಶಗಳಲ್ಲಿ ನಮ್ಮ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ತೀವಿ. ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಮೆರಿಕ ಸಹಿ ಮಾಡೋದನ್ನು ತಡ ಮಾಡಿದರೂ ನಾವು ನಾನಾ ದೇಶಗಳ ಜೊತೆ, ಅದರಲ್ಲೂ ನಿಮ್ಮ ಮಿತ್ರರ ಜೊತೆ ಕೂಡ ವ್ಯಾಪಾರ ಒಪ್ಪಂದಗಳನ್ನು ಮಾಡ್ಕೋತೀವಿ ಅನ್ನೋದನ್ನು ಭಾರತ ಈ ಮೂಲಕ ತೋರಿಸ್ಕೊಡ್ತಾ ಇದೆ. ಇತ್ತೀಚೆಗಷ್ಟೇ ನ್ಯೂಜಿಲ್ಯಾಂಡ್ ಹಾಗೂ ಭಾರತದ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಆಯಿತು. UK ಹಾಗೂ ಭಾರತಗಳು ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಒಮನ್ ಜೊತೆ ಭಾರತಕ್ಕೆ ಮುಕ್ತ ವ್ಯಾಪಾರ ಒಪ್ಪಂದ ಆಯಿತು. ಯುರೇಷಿಯನ್ ಎಕನಾಮಿಕ್ ಯೂನಿಯನ್ ಜೊತೆ ಹಾಗೆ ರಷ್ಯಾ ಜೊತೆ ಕೂಡ ಒಪ್ಪಂದಗಳಾಗ್ತಾ ಇವೆ. ಇದರ ಜೊತೆಗೆ ರಷ್ಯಾದ ಮಾರುಕಟ್ಟೆ ಭಾರತಕ್ಕೆ ಸಿಗ್ತಾ ಇದೆ. ರಷ್ಯಾಗೆ ರಫ್ತು ಮಾಡಬಹುದಾದ ಸುಮಾರು 300ಕ್ಕೂ ಹೆಚ್ಚು ವಸ್ತುಗಳನ್ನು ಭಾರತ ಪಟ್ಟಿ ಮಾಡಿದೆ. ರಫ್ತಿಗೆ ಸಿದ್ಧತೆಗಳು ಆಗ್ತಾ ಇವೆ. ಭಾರತ ಮತ್ತು ರಷ್ಯಾ ನಡುವೆ ಡಾಲರನ್ನು ಪಕ್ಕಕ್ಕಿಟ್ಟು ರೂಬಲ್ ಮತ್ತು ರೂಪಾಯಿಯಲ್ಲಿ ವಹಿವಾಟು ನಡೆಯುತ್ತೆ. ಈ ಎಲ್ಲ ಕೂಡ ಅಮೆರಿಕಾದ ಅಹಂಕಾರಕ್ಕೆ ಭಾರತ ಕೊಡ್ತಾ ಇರೋ ಪೆಟ್ಟು ಅಂತಲೇ ಅನ್ನಿಸ್ಕೊಳ್ತಾ ಇವೆ. ಹೀಗಾಗಿನೇ ಮೊನ್ನೆ ಅಮೆರಿಕಾದ ಭಾರತ ರಾಯಭಾರಿ ಸರ್ಜಿಯೋ ಗೋರ್, ನಮಗೆ ಭಾರತ ಮುಖ್ಯ, ಭಾರತ ನಮ್ಮ ಅತ್ಯಂತ ಪ್ರಮುಖ ಪಾಲುದಾರ, ಆದ್ಯತೆಯ ಗೆಳೆಯ, ಹೀಗೆ ಉಪಮೆಗಳನ್ನು ಬಳಸಿ ಮಾತಾಡ್ತಾ ಹೋಗಿತ್ತು. ಇದು ಗೆಳೆಯರೆ ಭಾರತ ಸಹಿ ಮಾಡಲಿರುವ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಸಿಕೊಳ್ಳುವ ಯುರೋಪಿಯನ್ ಯೂನಿಯನ್ ಜೊತೆಗಿನ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.